ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಹಾ ಯೋಗೇಶ್ ವ್ಲಾಗ್ಸ್. ನಾನಿವತ್ತು ಶುಕ್ರವಾರ ಊರಿಗೆ ಹೊರಡ್ತಾ ಇದ್ದೀವಿ. ನಾಳೆ ನಮ್ಮೂರಲ್ಲಿ ಹಬ್ಬ ಇದೆ, ನಾಗರ ಹಬ್ಬ. ಅದಕ್ಕಾಗಿ ಶುಕ್ರವಾರನೇ ಹೊರಡ್ತಾ ಇದ್ದೀವಿ. ಅದಕ್ಕಾಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದಾಯ್ತು. ಇವಾಗ ನಾವು ಬೆಳಗಿನ ಜಾವ ಹೊರಡ್ತಾ ಇರೋದು. ನೀವು ನೋಡ್ಬೋದು, ರೋಡೆಲ್ಲ ಫುಲ್ಲು ಮಂಜಿತ್ತು. ಹಾಗೆಯೇ ಒಂದು ವಿಡಿಯೋ ಮಾಡಿಕೊಂಡೆ, ರೋಡೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಹಿಮ ಬೀಳ್ತಾ ಇತ್ತು. ಅದಾದಮೇಲೆ ಅಲ್ಲೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಟೀ ಎಲ್ಲ ಕುಡ್ಕೊಂಡು ಹೊರಟ್ವಿ. ಅರೌಂಡ್ ನಾವು ಹೋಗೋಷ್ಟೊತ್ತಿಗೆ ಒಂದು 12:30 ಆಗಿತ್ತು. ಆಮೇಲೆ ಒಟ್ಟಿಗೆ ಅಡುಗೆ ಮಾಡಿಬಿಡೋಣ ಅಂತೇಳಿ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ನಮ್ಮ ಅತ್ತೆ ಅವರೆಕಾಳನ್ನ ಚಿಲಕ್ಸಿಟ್ಟಿದ್ರು. ಹಾಗಾಗಿ 2 ಟೈಮ್ಗೂ ಒಟ್ಟಿಗೆ ಮಾಡಿಬಿಡೋಣ, ಮತ್ತು ಬೇರೆ ಬೇರೆ ಅಡುಗೆಗಳನ್ನ ಮಾಡೋಕ್ಕಾಗಲ್ಲ ಅಂಥೇಳಿ ಇಲ್ಲಿ ಒಟ್ಟಿಗೆ ಸಾಂಬಾರು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈಗ ಮಸಾಲೆ ರುಬ್ಕೊಳ್ಳೋಣ ಅಂತ ಒಂದು 4ರಿಂದ 5 ಟೊಮೆಟೊ, 1 ಕಪ್ ಆಗೋಷ್ಟು ಈರುಳ್ಳಿ, ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ, ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಮತ್ತು ಇದು ಮನೇಲೇ ಮಾಡಿರೋ ಸಾಂಬಾರು ಪೌಡರು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೀವು ಇದು ಹೆಚ್ಚು ಕಡಿಮೆ ಮಾಡ್ಕೊಬೋದು. ಆಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಇದನ್ನೆಲ್ಲ ರುಬ್ಬಿಟ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ಕೂಡ ರೆಡಿ ಆಗಿಬಿಡ್ತು. ಅದಾದಮೇಲೆ ನಾವು ಸ್ವಲ್ಪ ಇಲ್ಲಿ ಮಸಾಲೆ ಎಲ್ಲ ರುಬ್ಬಿಟ್ಟು ಅಡುಗೆ ಮಾಡಲಿಲ್ಲ, ಇನ್ನೂ ಟೈಮ್ ಇತ್ತು ಅಂತೇಳಿ ಸ್ವಲ್ಪ ತೋಟದ ಹತ್ರ ಹೋಗಿ ಬರೋಣ ಅಂತ ಹೊರಟ್ವಿ. ಅದಾದಮೇಲೆ ಮನೆಗೆ ಬಂದು ಈಗ ನಾನು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅರೌಂಡ್ 2 o'clock ಆಗಿತ್ತು. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮುಂಚೆನೇ ಮಸಾಲ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆ ಏನು ನಾನು ಹಾಕ್ತಾಯಿಲ್ಲ. ಈಗ ಅದೇ ಮಿಕ್ಸರ್ ಜಾರಿಗೆ ಉಳಿದಿರೋ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ನೀವು, ಕುದೀತಾ ಇದೆ. ಈ ಟೈಮಲ್ಲಿ ನಾನಿಲ್ಲಿ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ನಾನೆಲ್ಲ ಮಿಕ್ಸ್ ತೊಗೊಂಡಿದ್ದೀನಿ. ಹೀರೆಕಾಯಿ, ಬದನೆಕಾಯಿ ಮತ್ತು ಸೋರೆಕಾಯಿ ಇಷ್ಟನ್ನು ಎಲ್ಲ ಮಿಕ್ಸ್ ತೊಗೊಂಡಿದ್ದೀನಿ, ಮತ್ತು ಆಲೂಗೆಡ್ಡೆ. ನೀವು ಇದರಲ್ಲಿ ಯಾವುದಾದ್ರೂ ಹಾಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ಪು ಕೂಡ ಮಾಡ್ಕೊಬೋದು. ಇಷ್ಟಾದಮೇಲೆ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಅದಾದಮೇಲೆ ಚಿಲುಕ್ಸಿರೋ ಅವರೆಕಾಳನ್ನ ಕೂಡ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಸಾಂಬಾರಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ಇಲ್ಲೊಂದು 4 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಕೂಡ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು. ಇದಾದಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಹಸಿ ಕಾಳಾಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ, ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಈಗ ಅದಾದಮೇಲೆ ನೋಡ್ತಾ ಇರ್ಬೋದು ನೀವು, ಕುದೀತಾ ಇದೆ. ಸಾಂಬಾರು ಕೂಡ ರೆಡಿಯಾಗಕ್ಕೆ ಬಂತು. ಈ ಟೈಮಲ್ಲಿ ನಾನು ಹಾಗೆ ಪಕ್ಕದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಸಾಸಿವೆ, ಕರಿಬೇವು, ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಾದಮೇಲೆ ಫೈನಲಾಗಿ ನೋಡಿ ಈ ಥರ ಬಂದಿದೆ ಸಾಂಬಾರು. ಈ ಥರ ಎಣ್ಣೆ ತೇಲಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈಗ ಇಷ್ಟಾದಮೇಲೆ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ. ಈಗ ನಾನು ನೆಕ್ಸ್ಟ್ ಡೇ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಅಂದರೆ ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಹಾಗೆಯೇ ಹೊಸ್ಲೆಲ್ಲ ತೊಳೆದು ಬಾಗಿಲಿಗೆಲ್ಲ ರಂಗೋಲಿ ಇಟ್ಟು ಎಲ್ಲನೂ ಅರ್ಶಿನ ಕುಂಕುಮ ಎಲ್ಲನೂ ಹಾಕಿ ಅದನ್ನು ಕೂಡ ರೆಡಿ ಮಾಡ್ಕೊಂಡೆ. ರಂಗಲೆ ಅಲ್ಲೆಲ್ಲ ಸುತ್ತು ಇರ್ತದ್ದು ಹೋಯ್ ಬಕ್ಕಮರೋ ಗೇಟ್ ಇಂತ ಒಂದು ಹಳ್ಳ ಐತೆ, ಅಲ್ಲೇ ಮೀಟ್ಕೊಂಬರವು. ಇಲ್ಲಿ ನಮ್ ಗೋರಿ ಬಿಟ್ಕೆ ಅಲಿಕ್ ಒಂದು ಹಳ್ಳ ಅದೇ, ಅಲ್ಲಿ ತರವು ಹೋಗೋ ಹುಡಿಕೊಂಡು ತಂದ್ಬಿಟ್ಟು ಒಣ ಹಾಕೊಂಡು ಹಿಡ್ಕೊಂಡು ಅನ್ಕೇಲಿ ಒಂದಾಡ್ಕೊಂಡು ತುಂಬ್ಕೊಳ್ಳೋವು. ಎಷ್ಟೋ ದಿನ ಆಗೋದು. ಈಗ ಎಲ್ಲಿವಿಲ್ಲ, ಎಲ್ಲ ಉತ್ತಾಕ್ಬಿಟ್ರಲ್ಲ, ಎಲ್ಲಿವಿಲ್ಲ. ಎಲ್ಲಿ ಪುಡಿ ಹುಡಿಕತ್ತಾವ್ರ. ಅದ್ರೊಳಗಾಗಿ ಅಲ್ಲಿ ಸೋಮಸಂತ ರೋಡ್ ಮಾಡ್ತದ್ರಾಗ ಇವಳು ರಂಗಾಲಿಗೆ ಹೋಗೋ ಒಂದಿನ ಹೋಗಿ ಒಣ ಹಾಕೊಂಡು ಹಿಡ್ಕೊಂಡು ಒಂದಾಡ್ಕೊಂಡು ತುಂಬ್ಕೊಂಡ್ರೆ ಎಷ್ಟು ಸ್ಲೋ ಆಗೋದು. ರಂಗಲೇ ದುಡ್ಡು ಕೊಟ್ಟು ತಂದಿರೋದು ಇದೇ ಸತಿ. ಈಗಲೇ ಫಸ್ಟ್ ನಾನು ಅತ್ತಾಗ ಎಲ್ಲ ಜಲ್ಲಿ ಪಿಡಿನ ಒಂದಾಡ್ಕೊಳ್ಳಾರಲ್ಲ, ನಾನು ಒಂದಾಡ್ಕೊಂಬಂದು ಇಟ್ಕೊಳ್ಳೋದೆ ಅಲ್ಲಿ ರಂಗಲ ಗುಂಡಿ ಅಲ್ಲಿ ತರೋ. ಹಾಗೆ ನನ್ನ ಮತ್ತೆ ಇಲ್ಲಿ ರಂಗೋಲಿ ಪುಡಿ ಮುಂಚೆ ಊರ ಕಡೆ ಈ ಥರ ಸಿಗ್ತಾಯಿತ್ತು, ಇವಾಗ ಸಿಗೋದಿಲ್ಲ ಅಂತೇಳಿ ಅದ್ರ ಬಗ್ಗೆ ಹೇಳ್ತಾಯಿದ್ರು. ಹಾಗೆ ನಾನು ರಂಗೋಲಿ ಬಿಡಿಸ್ತಾ ಕೇಳಿಸ್ಕೊಳ್ತಾ ಇದ್ದೆ. ಅದಾದಮೇಲೆ ಗ್ಯಾಸ್ ಖಾಲಿ ಆಗುತ್ತೆ ಅಂಥೇಳಿ ಗ್ಯಾಸ್ನ ಕೂಡ ಬುಕ್ ಮಾಡಿಕೊಂಡೆ. ಈಗ ಇದಾದಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ಗುಡಿಸಿ ಒರೆಸಿ ಎಲ್ಲನೂ ಮಾಡಿಬಿಟ್ಟು ಮತ್ತೆ ನಾನು ಸ್ನಾನ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ನಾಗರ ಹಬ್ಬ ಅಂದರೆ ತುಂಬ ಶ್ರದ್ಧೆಯಿಂದ ಮಾಡಬೇಕು. ಯಾಕಂದರೆ ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಒಂದು ಚಿಕ್ಕ ಪುಟ್ಟ ತಪ್ಪಾದರೂ ನಡೆಯುತ್ತೆ. ಆದರೆ ಇದು ನಾಗರ ಹಬ್ಬ ಇದೆಯಲ್ಲ, ಇದು ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಬೇಕು. ಅದೇ ಗೊತ್ತಾಯ್ತು. ಆಮೇಲೆ ಎಲ್ಲೂ ವಂಚೆ ಮಾಡಿಬಿಟ್ಲ. ಆಮೇಲೆ ಹಾಕೊಂಡು ಕೈಕಾಲು ಮಕ್ಕ ತೊಳ್ಕೊಂಡು ನೀ ಯಾವ್ದಾರು ಒಂದು ತಪ್ಪಾಗಿದ್ರೆ ಕ್ಷಮಿಸ್ಕೊಡಪ್ಪ ಅಂತ ಆಗ ಅಕ್ಕೆ ಕಟ್ಟಿದ ಮೇಲೆ ನಿಲ್ತುಕತ್ತಲ್ಲ.
ಹಾಗೆ ನಮ್ಮ ಅತ್ತೆ ಇಲ್ಲಿ ನಾಗರಬ್ಬ ಏನಾದರೂ ತಪ್ಪಾಗಿ ಮಾಡಿದ್ರೆ ಈ ಥರ ಆಗುತ್ತೆ, ನನ್ನ ಮಗಳಿಗೆ ಈ ಥರ ಆಗಿತ್ತು ಅಂತ ಹೇಳ್ತಾ ಇದ್ರು. ಇದು ಹಬ್ಬ ಇದೆಯಲ್ಲ, ಇದು ತುಂಬ ಭಯ ಪಟ್ಟು ಮಾಡುವಂಥ ಹಬ್ಬ, ಅದಕ್ಕಾಗಿ ಹುಷಾರಾಗಿ ಮಾಡ್ಕೊಬೇಕಷ್ಟೇ. ಈಗ ನಮ್ಮ ಮನೆಯವರು ಕೂಡ ಸಂತೆಗೆ ಹೋಗಿದ್ರು, ಅಂದರೆ ಈ ಹಬ್ಬಕ್ಕೆಲ್ಲ ಹೊಸ್ದಾಗಿ ತಂದು ಮಾಡೋ ಅಂಥದ್ದು, ನಾವು ಯೂಸ್ ಮಾಡಿರೋದಿಲ್ಲ, ಮಾಡೋದಿಲ್ಲ ಇದಕ್ಕೆ, ಈ ಹಬ್ಬಕ್ಕೆ. ಅದಕ್ಕಾಗಿ ಎಲ್ಲನೂ ಕೂಡ ಹೊಸದಾಗಿ ತರಬೇಕು. ಹಾಗೆ ಈಗ ನಾನು ಮತ್ತೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಸಂತೆಯಿಂದ ಬಂದಿದ್ದರು. ಅದಕ್ಕೆ ಏನೇನು ತಂದಿದ್ದಾರೆ ಅಂತ ನೋಡ್ಕೊಳ್ತಾ ಇದ್ದೆ, ಏನಾದರೂ ಮರೆತು ಬಂದಿದ್ದಾರಾ ಏನು ಅಂತ ಹೇಳಿ. ಈಗ ಅದಾದಮೇಲೆ ನಾನಿಲ್ಲಿ ದೇವ್ರಿಗೆ ಎಡೆ ಇಡೋದಕ್ಕೆ ಅಡುಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಅರೌಂಡು ಒಂದು 2 o'clock ನಾನು ಇಲ್ಲೇ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಿತ್ಲ ಅವರೆಕಾಯಿ ಎಲ್ಲನೂ ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದರಲ್ಲಿ ಹುಳ ಇರುತ್ತೆ, ಮತ್ತು ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಬೇಕು, ಅದಕ್ಕಾಗಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಅತ್ತೆ ಕೂಡ ಅವರೆಕಾಯಿ ಎಲ್ಲ ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ಕೂಡ ಬಿಡಿಸಿ ತಂದುಕೊಟ್ರು. ಈಗ ಅವರೂ ಕೂಡ ಚೆಕ್ ಮಾಡ್ತಾಯಿದ್ದಾರೆ ಒಂದು ಸಲ ಹೇಗಿದೆ, ಏನು ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತೇಳಿ ಅಷ್ಟೇ. ಯಾಕಂದರೆ ತುಂಬ ಕೇರ್ಫುಲ್ಲಾಗಿ ಮಾಡುವಂಥ ಹಬ್ಬ ಇದು. ಹಾಗೆಯೇ ಬದನೆಕಾಯಿನೂ ಕೂಡ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ. ನಮ್ಮ ಮನೆಯವರು ಕೂಡ ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರು. ಅದ್ರ ಜೊತೆಗೆ ನನ್ನ ಮಗ ಇಲ್ಲಿ ನಿಲ್ಸ್ಕೊಂಡು ನಿಂತಿದ್ದ. ಇದನ್ನೆಲ್ಲ ಕ್ಲೀನ್ ಮಾಡಿ ಅವರೆಕಾಯಿ ಎಲ್ಲನೂ ಬಿಡಿಸಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಕೊಂಡೆ. ಹಾಗೆಯೇ ಇಲ್ಲಿ ನಮ್ಮ ಅತ್ತೆ ಕಳ್ಸೋಕ್ಕೆ ಎಲೆ ಎತ್ಕೊಡ್ತಾಯಿದ್ರು. ಎಲೆ ಸಲ ಚೆನ್ನಾಗಿ ಬಂದಿರಲಿಲ್ಲ ಅಂಥೇಳಿ ಇದು ಮಾಡ್ತಾಯಿದ್ರು, ಅಷ್ಟು ಚೆನ್ನಾಗಿರಲಿಲ್ಲ ಎಲೆ. ಈಗ ನಾನು ಈಗ ದೇವ್ರಿಗಿಡೋ ಅಂಥ ನೈವೇದ್ಯನ ರೆಡಿ ಮಾಡ್ಕೊಂಡನಲ್ಲ, ಅದರದ್ದೇನು ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅದಕ್ಕೇನಿಲ್ಲ, ನಾವು ಅಕ್ಕಿ ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಅರಿಶಿನ ಪುಡಿ, ಜೀರಿಗೆ, ಮೆಣಸು, ಒಂದು ಈರುಳ್ಳಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಮಾಡೋವಂಥದ್ದು ಅಷ್ಟೇ. ಅದೇನು ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಜೊತೆಗೆ ಹಾಗೆಯೇ ಸಾಂಬಾರು ಕೂಡ ಪ್ರಿಪೇರ್ ಮಾಡಿಬಿಟ್ಟೆ. ಸಾಂಬಾರು ಅಂದರೆ ನಾವು ಎಡೆಗಿಡೋದಿಲ್ಲ, ಬಂದವರಿಗೆ ಊಟಕ್ಕೆ ಬಡಿಸೋದಕ್ಕೆ ನಾವು ಸಾಂಬಾರು ರೆಡಿ ಮಾಡ್ಕೊಳ್ಳೋ ಅಂಥದ್ದು. ನೀವು ನೋಡ್ಬೋದು. ಈಗ ನಮ್ಮ ಮನೆಯವರು ಕೂಡ ದೇವ್ರ ಫೋಟೋ ಎಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ. ಈಗ ನಾನು ಇಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಗಿದ್ದಾಯಿತು. ಈಗ ಜೊತೆಗೆ ತಮಟ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಕೂಡ ನೆನೆ ಹಾಕಿಟ್ಕೊಂಡೆ. ಈಗ ನಾನು ಇಲ್ಲಿ ದೇವಸ್ಥಾನ ತೋರಿಸ್ತಿದ್ದೀನಲ್ಲ, ಇದು ನಮ್ಮ ಮನೆ ಎದುರುಗಡೆ ಇರೋವಂಥದ್ದು ಹುಚ್ಚಮ್ಮ ದೇವರು. ಅದು ಅಲ್ಲೇ ಇದೆ ಅಂತ ಹೇಳ್ತಾರೆ ನಮ್ಮ ಅತ್ತೆ, ಹಾವು ರೂಪದಲ್ಲಿ ಇದೆ ಅಂತ ಹೇಳ್ತಾರೆ. ಎಲ್ಲ ಮಾಡ್ಕೊಳ್ಳೋಷ್ಟು ಅರೌಂಡು ಒಂದು 4 o'clock ಆಗೇ ಬಿಟ್ಟಿತ್ತು. ಹಾಗೆಯೇ ತಂಬಿಟ್ಟು ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ನೆನೆಸಿಟ್ಟಿರೋ ಅಕ್ಕಿನ ಪೌಡರ್ ಮಾಡ್ಕೊಳ್ತಿರೋ ಅಂಥದ್ದು ನಮ್ಮ ಮನೆಯವರು ಹೆಲ್ಪ್ ಮಾಡ್ತೀನಿ ಅಂತ ಬಂದು ಹೆಲ್ಪ್ ಮಾಡ್ತಾಯಿದ್ರು. ಈಗ ನೋಡ್ಬೋದು ನೀವು, ಇದರಲ್ಲಿ ಒಂದು 6ರಿಂದ 7 ತಂಬಿಟ್ಟಾಗಿದೆ. ಇಲ್ಲಿ ನಾವು ಮಾಡ್ತಾ ಇರೋದು ಅಕ್ಕಿ ತಂಬಿಟ್ಟು. ಇದಾದಮೇಲೆ ನಾನು ಎಡೆ ಇಡೋದೆಲ್ಲ ಏನೂ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಂತೇಳಿ ನೀರಿಗೆ ಬಿಡ್ತಾ ಇದೀವಿ. ತಂದು ಸ್ವಲ್ಪ ಅನ್ನ ಮಿಕ್ಕಿತ್ತು, ಹಾಗೆ ಟಮಟೆ ಮಿಕ್ಕಿತ್ತು ಸ್ವಲ್ಪ, ಅದನ್ನು. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಅನ್ನ ನೆಸಿತವ್ರೆ, ಆಗ್ತಿದ್ದಾರೆ ಅವ್ರಿಗೆ. ನೋಡು ಮೀನೆಲ್ಲ ಹೆಂಗೆ ತಿಂತಾರೆ ನೋಡಿ, ಮೀನುಗಳು ತಿಂತ ಫ್ರೆಂಡ್ಸ್. ಇಲ್ಲಿ ಮೀನಿದೆ ಕಟ್ಟೆದಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೋಗೋರು. ಇನ್ನಾದರೂ ನೆಕ್ಸ್ಟ್ ಡೇಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ದೇವ್ರ ನೈವೇದ್ಯ ಇಟ್ಟಿದ್ದೆಲ್ಲ ಹುತ್ತದ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬಂದಿರ್ತೀವಲ್ಲ, ಅದೆಲ್ಲ ಸ್ವಲ್ಪ ಹಾಗೇನೇ ಇತ್ತು, ಅದನ್ನು ತುಳಿಬಾರ್ದು ಅಂತೇಳಿ ನೀರಿಗೆ ತೊಗೊಂಡೋಗಿ ಹಾಕಿದ್ವಿ ಅಷ್ಟೇ. ಈಗ ಅದಾದಮೇಲೆ ನಮ್ಮ ಮನೆ ಹತ್ರ ಇರೋ ಗಿಡದಲ್ಲಿ ಒಂದು ರಾಮಫಲ ಮತ್ತು ಪಪ್ಪಾಯ ಆಗಿತ್ತು, ಅದನ್ನು ಕೂಡ ಕಟ್ ಮಾಡಿಕೊಂಡು ತಿಂತಾಯಿದ್ವಿ. ದಾಸವಾಳ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿಬಿಟ್ಟಿತ್ತು ಅಂತಂದರೆ, ನನ್ನ ಮಗ ಎಲ್ಲ ಕಿತ್ಕೊಂಡು ಬಂದು ತೋರಿಸ್ತಾ ಇದ್ದ. ಹಾಗೆಯೇ ಅದೊಂದು ವಿಡಿಯೋ ಮಾಡಿಕೊಂಡೆ. ಈಗ ಫೈನಲಾಗಿ ಸಾಯಂಕಾಲ ಆಯಿತು, ಟೀ ಎಲ್ಲ ಕುಡ್ಕೊಂಡು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಇನ್ನು ನಾನು ಅಲ್ಲಿಂದ ಬೆಳಗ್ಗೆ ಹೊರಟಿದ್ದು, ಅಂದರೆ ನಾವು ಭಾನುವಾರ ಬೆಳಗ್ಗೆ ಹೊರಟು ಬರ್ತಾ ಇರೋವಂಥದ್ದು. ಆ ಬೆಳಗ್ಗೆ ಸನ್ರೈಸ್ ಆಯಿತು. ಹಾಗೆಯೇ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡೆ. ತುಂಬ ಚೆನ್ನಾಗಿತ್ತು ಕ್ಲೈಮೇಟು, ಆ ವೆದರೇ ಆ ಥರ, ಹಳ್ಳಿ ಕಡೆ ವೆದರೇ ಒಂಥರ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿತ್ತು. ಈಗ ಅದಾದಮೇಲೆ ಮನೆಗೆ ಬಂದ್ವಿ. ನಾವು ಮನೆಗೆ ಬರೋಷ್ಟೊತ್ತಿಗೆ ಒಂದು 10 o'clock ಆಗಿತ್ತು. ನಾವು ಮನೆಯಿಂದ ಬಿಟ್ಟಿದ್ದು 5 o'clock, ರೀಚ್ ಆಗಿದ್ದು 10 o'clock ಆಗಿತ್ತು. ಅದಾದಮೇಲೆ ಊರಿಂದ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲನೂ ತೊಗೊಂಡು ಬಂದ್ವಿ. ಇದು ನೋಡ್ಬೋದು ನೀವು. ಮತ್ತು ಇದರಲ್ಲಿ ನಾಟಿ ಬೆಲ್ಲ ಇದೆ, ಇದನ್ನು ಕೂಡ ತೊಗೊಂಡು ಬಂದೆ. ನಾನು ಬೆಲ್ಲದ ಟೀನೇ ಕುಡಿಯೋದು, ಅದಕ್ಕಾಗಿ ಅದನ್ನು ಕೂಡ ತೊಗೊಂಡು ಬಂದೆ. ಅವರೆಕಾಯಿ, ಸ್ವಲ್ಪ ಹುಳ್ಳಿಕಾಯಿ, ಮತ್ತು ಇದು ಬರುತ್ತಲ್ಲ ಕಡಲೆ, ಹಸಿ ಕಡಲೆ ಕಾಳು, ಅದೇ ಹಸಿದಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಕೂಡ ತಂದೆ. ಮತ್ತು ಇರ್ಲಿಕಾಯಿ ಸ್ವಲ್ಪ ತಗೊಂಡ್ವಿ, ಮತ್ತು ಒಂದು ಪಪ್ಪಾಯ ಮತ್ತು ಕೋಸು ಕೂಡ ತೊಗೊಂಡು ಬಂದ್ವಿ. ಅಂದರೆ ಇದು ಕುಣಿಗಲ್ ಹತ್ರ ಬರಬೇಕಾದ್ರೆ ತೊಗೊಂಡು ಬಂದಿದ್ದು. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಬಿಡೋಣ, ಮತ್ತು ಟೈಮ್ ಇರೋಲ್ಲ ಅಂಥೇಳಿ ಎಲ್ಲನೂ
ಕ್ಲೀನ್ ಮಾಡಿ ಎತ್ತಿಟ್ಕೊಂಬಿಡೋಣ ಅಂತೇಳಿ ಎತ್ತಿಟ್ಕೊಳ್ತಾ ಇದ್ವಿ. ಹಾಗೆಯೇ ಇದರಲ್ಲಿ ಅವರೆಕಾಯಲ್ಲಿ ತುಂಬ ಹುಳ ಆಗಿಬಿಟ್ಟಿತ್ತು. ಮತ್ತು ನಮ್ಮ ಅತ್ತೆ ಕೂಡ ಹೇಳ್ತಾಯಿದ್ರು, ಈ ಟೈಮಲ್ಲಿ ಬಂದಿರೋ ಅವರೆಕಾಯಿ ಆಗಿರ್ಬೋದು, ಫ್ರೂಟ್ಸ್ಗಳಾಗಿರ್ಬೋದು, ಮತ್ತು ಸೀಬೆಹಣ್ಣು ಕೂಡ ನಮ್ಮ ಗಿಡದಲ್ಲಿ ಹಾಗೆ ಆಗಿತ್ತು. ಈ ಸಲ ಹಣ್ಣುಗಳು ತರಕಾರಿ ಏನೂ ಚೆನ್ನಾಗೇ ಬಂದಿಲ್ಲ, ಎಲ್ಲ ಹುಳ ಹೊಡ್ಕೊಂಡಿದೆ ಅಂತ ಹೇಳ್ತಾಯಿದ್ರು. ಅದಕ್ಕಾಗಿ ಅವರೆಕಾಯಿ ಎಲ್ಲನೂ ಆಗಲೇ ಕ್ಲೀನ್ ಮಾಡಿಬಿಡೋಣ, ಸುಮ್ಮನೆ ಹುಳ ಎಲ್ಲ ಹರ್ಕೊಂಡು ಬಂದರೆ ಕಿವಿ ಒಳಗಡೆ ಹೋಗ್ಬಿಡುತ್ತೆ ಅಂತೇಳಿ ಆವಾಗಲೇ ಕ್ಲೀನ್ ಮಾಡ್ತಾ ಇರೋ ಅಂಥದ್ದು. ಅದು ಕ್ಲೀನೆಲ್ಲ ಮಾಡಿ ಮುಗಿಸಿದ್ಮೇಲೆ ಸ್ವಲ್ಪ ಇಷ್ಟು ಆಗಷ್ಟು ಸಿಕ್ಕಿದೆ ಅವರೆಕಾಯಿ. ಅಷ್ಟು ನೋಡೋದಕ್ಕೆ ಅಷ್ಟಿತ್ತು, ಆದರೆ ಸಿಕ್ಕಿದೆ ಇಷ್ಟು ಅವರೆಕಾಯಿ. ಆಮೇಲೆ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಂಬಿಡೋಣ, ಇದು ಚಿಲುಕ್ಸಿಬಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೀರು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೆ. ಅದು ಮುಳುಗೋಷ್ಟು ನೀರು ಹಾಕಿ ನೆನೆಸಿಟ್ಕೊಂಡೆ ಅಷ್ಟೇ. ಅದಾದಮೇಲೆ ಇರ್ಲಿಕಾಯಿ ತೊಗೊಂಡು ಬಂದಿದ್ನಲ್ಲ, ಅದನ್ನು ಕೂಡ ಉಪ್ಪಿನಕಾಯಿ ಹಾಕ್ಬಿಡೋಣ ಅಂತೇಳಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ನೀರಿಲ್ಲದೆ ಇರೋ ಥರ ವಾಶ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಬಟ್ಟೆ ತೊಗೊಂಡು. ಈಗ ಅದರಲ್ಲಿರೋ ರಸನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೆ. ನಮ್ಮ ಮನೆಯವರು ಕೂಡ ಬಂದು ಹೆಲ್ಪ್ ಮಾಡ್ತಾಯಿದ್ರು. ಅವಾಗವಾಗ ಈ ಥರ ಬಂದು ಹೆಲ್ಪ್ ಮಾಡ್ತಾಯಿದ್ರೆ ಖುಷಿ ಆಗುತ್ತೆ ನನಗೂ. ಈಗ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈ ಸೈಜಲ್ಲಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ, ಅಂದರೆ ಬೀಜ ಏನೂ ಇರಬಾರ್ದು. ಬೀಜ ಹಾಕ್ಬಿಟ್ರೆ ಕೈ ಜಾಸ್ತಿ ಬಂದುಬಿಡುತ್ತೆ, ಅದಕ್ಕಾಗಿ. ಮತ್ತು ನಾನಿಲ್ಲಿ ಒಂದು ಪಿಂಗಾಣಿ ಜಾರ್ ತೊಗೊಂಡು ಅದಕ್ಕೆ ಕಟ್ ಮಾಡಿರೋಂಥ ಇರ್ಲಿಕಾಯಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕ್ಕೊಂಡು, ಮತ್ತು ಇರ್ಲಿಕಾಯ್ದು ರಸ ಇತ್ತಲ್ಲ ಅದನ್ನು ಸ್ವಲ್ಪ ಹಾಕಿದ್ದೀನಿ, ಬೀಜ ಏನೂ ಹಾಕ್ಬಾರ್ದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಡೈಲಿ ಇದನ್ನು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ಹಂಗೆ ಇಟ್ಬಿಟ್ರೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕಾಗಿ ಇದು ಕೂಡ ರೆಡಿ ಆಗಿಬಿಡ್ತು. ನಾನು ಸ್ವಲ್ಪ ಇಲ್ಲಿ ಕರಿಬೇವಿನ ಸೊಪ್ಪು ಪೌಡರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅದು ಕೂಡ ಚೆನ್ನಾಗಿ ಒಣಗಿಸಿದ್ದೆ. ಹಾಗೆಯೇ ಅದು ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಒಂದು ಪ್ಯಾನ್ ತೊಗೊಂಡು 3 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದಕ್ಕೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಬೇಕು. ಅಂದರೆ ಸೀದಿಸ್ಬಾರ್ದು, ಸೀದಿಸಿದ್ರೆ ಕೈ ಬಂದುಬಿಡುತ್ತೆ. ಆಮೇಲೆ ಇದಕ್ಕೆ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಕರಿಬೇವಿನ ಸೊಪ್ಪು ಒಣಗಿಸಿ, ಅದನ್ನು ಕೂಡ ಸುಮ್ಮನೆ ಹಾಗೇ ಬಿಸಿ ಮಾಡ್ಕೊಬೇಕು. ಇದನ್ನೇನು ಜಾಸ್ತಿ ಫ್ರೈ ಮಾಡೋ ಅಗತ್ಯ ಇಲ್ಲ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಪೌಡರ್ನ ನೀವು ಇಡ್ಲಿಗೆ, ದೋಸೆಗೆ, ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ನಾವು ಮಾಡೋ ವಿಡಿಯೋಗಳೆಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮದಲ್ಲೂ ಕೂಡ ಸೇಮ್ ID ಇದೆ, ಹೋಗಿ ಫಾಲೋ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.